ನಮಸ್ಕಾರ. ಈ ದಿನದ ಕರೆಂಟ್ ಅಫೇರ್ಸ್ ನೋಡುವ. 11/8/2026 ಇಷ್ಟು ನೋಡಿಕೊಂಡ್ರೆ ಸಾಕಾಗ್ತದೆ. ನಾವೆಲ್ಲ ಪೇಪರು ಜಿ ಕೆ ಟುಡೇ ಈ ರೀತಿಯಾದಂಥ ಎಲ್ಲ ಪೇಪರ್ಸ್ಗಳನ್ನು ಮತ್ತು ಟೆಕ್ಸ್ಟ್ ಬುಕ್ ಆ ಆ್ಯಪ್ಗಳನ್ನು ಎಲ್ಲವನ್ನು ನೋಡಿ ಒಂದು ನೋಟ್ಸನ್ನು ಮಾಡಿದ್ದೇನೆ. ನಿಮಗೆ ಹೆಲ್ಪ್ ಆಗ್ತದೆ ಅಂದ್ಕೊಂಡಿದ್ದೇನೆ. ಮೊದಲೇ ಆಪ್ಷನ್, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಮೀಸಲಾತಿಗೆ ಕ್ರಿಮಿನಲ್ ಲೇಯರ್ ಮಾನದಂಡ ಅನ್ವಯಿಸುವುದಿಲ್ಲ ಅಂತ ಕೋರ್ಟ್ ಹೇಳಿಕೆ ಕೊಟ್ಟಿದೆ. ಅಂದರೆ ಇನ್ನು ಪರಿಶಿಷ್ಟ SC ಮತ್ತು STಗಳಿಗೆ ಕ್ರಿಮಿನಲ್ ಲೇಯರ್ ಅವರಿಗೆ ಅನ್ವಯಿಸುವುದಿಲ್ಲ. ಈಗ 8 ಲಕ್ಷದ ಒಳಗೆ ಇದ್ದರೆ ಅವರು ನಾನ್ ಕ್ರಿಮಿನಲ್ ಲೇಯರ್ ಮತ್ತು ಕ್ರಿಮಿನಲ್ ಲೇಯರ್ ಅಂತ ವಿಂಗಡಿಸ್ತಾ ಇದ್ದಾರೆ. ಓಕೆ, ಕೆನೆ ಪದರದ ಕುರಿತು ರಮಾನಂದ್ ಕಮಿಟಿ ಮತ್ತು ಇಂದಿರಾ ಸಾಕ್ಷಿ ಪ್ರಕರಣವನ್ನು ಈ ಮಾನದಂಡದಲ್ಲಿ ಉಲ್ಲೇಖ ಮಾಡಲಾಗಿದೆ. ನೋಡಿ, ಈ ರೀತಿಯಾಗಿ ಪ್ರಶ್ನೆಯನ್ನು ಕೇಳಬಹುದು. ಕೆನೆ ಪದರ ಕುರಿತು ಯಾವ ಕಮಿಟಿಗಳಿಗೆ ನಿರ್ಧಾರವು ತೆಗೆದುಕೊಳ್ಳಲಾಗಿದೆ ಅಂತ ಕೇಳಿದಾಗ ರಮಾನಂದ್ ಕಮಿಟಿ ಮತ್ತು ಇಂದಿರಾ ಗಾಂಧಿ ಸಾಕ್ಷಿ ಪ್ರಕರಣ ಅಂತ ಹೇಳ್ತಾರೆ. ನಂತರ ಒಂದು ಅಂಶ, ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿಗೆ ಭಾರತದಿಂದ 5 ನವಿಲುಗಳನ್ನು ನೀಡಿದ್ದಾರೆ. 4 ಒಂದೇ ಕಲರ್ದು, 1 ವೈಟ್ ನವಿಲನ್ನು ನೀಡಿದ್ದಾರೆ. ಇದು ಹಿಂದೆ ಇಂದಿರಾ ಗಾಂಧಿ ಅವರ ಪ್ರಧಾನಮಂತ್ರಿ ಆದಾಗ ಪ್ರಸ್ತುತ ಇತ್ತು. ಆನಂತರ ಸ್ಟಾಪ್ ಆಗಿದ್ದನ್ನು ಈಗ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದಾಗ 5 ನವಿಲುಗಳನ್ನು ನೀಡಿದ್ದಾರೆ, ಅದು ಸಾಕಲಿಕ್ಕೆ. ನಂತರ ದೀನ್ ದಯಾಳ್ ಜನ್ ಆಜೀವಕ್ ಯೋಜನೆ ತಾತ್ಕಾಲಿಕವಾಗಿ ತಾತ್ಕಾಲಿಕವಾಗಿ ಇದನ್ನು ಬಂದ್ ಮಾಡಲಾಗಿದೆ. ನೆನ್ಪಿಟ್ಕೊಳ್ಳಿ, ದೀನ್ ದಯಾಳ್ ಜನ್ ಆಜೀವಕ್ ಯೋಜನೆ ಇದು ಸ್ಟಾಪ್ ಆಗಿದೆ. ಓಕೆ, ನಂತರ ರಾಷ್ಟ್ರೀಯ ಮಟ್ಟದ ಕರಕುಶಲ ಮತ್ತು ಕೈಮಗ್ಗ ಪಾರದರ್ಶಕ ಇಂಡಿಯಾ ಹಾಲ್ನಲ್ಲಿ ತ್ರಿಪುರ ಕುಶಲಕರ್ಮಿಗಳು GI ಟ್ಯಾಗನ್ನು ಪಡೆದುಕೊಂಡಿದೆ. ಸರಿಂಡಾ ಸಾಂಪ್ರದಾಯಿಕ ವಾದ್ಯಕ್ಕೆ, ನೆನ್ಪಿಟ್ಕೊಳ್ಳಿ, ಸರಿಂಡಾ ಎಂಬ ವಾದ್ಯಕ್ಕೆ GI ಟ್ಯಾಗ್ ನೀಡಲಾಗಿದೆ. ತ್ರಿಪುರದಲ್ಲಿ ತ್ರಿಪುರ ರಾಣಿ ಅನಾನಸ್ ಮತ್ತು ರಿಸಾ ಮತ್ತು ಬಾರಿ ಪೇಡ ಅಂತ ಹೇಳಿ, ರಿಸಾ ಮಟ್ಟ ಮತ್ತು ಬಾರಿ ಪೇಡಕ್ಕೂ GI ಟ್ಯಾಗ್ ಇದೆ ತ್ರಿಪುರಾದಲ್ಲಿ, ರಾಜ್ಯದಲ್ಲಿ. ಈಗ ಸದ್ಯ ಸರಿಂಡಾ ಸಾಂಪ್ರದಾಯಿಕ ವಾದ್ಯಕ್ಕೆ, ಸರಿಂಡಾ ಎಂಬ ಸಾಂಪ್ರದಾಯಿಕ ವಾದ್ಯಕ್ಕೆ GI ಟ್ಯಾಗ್ ತಲುಪಿದೆ. ನಂತರ ಐತಿಹಾಸಿಕ ಉಂಡುವಳ್ಳಿ ಗುಹೆಗಳು ಆಂಧ್ರ ಪ್ರದೇಶದಲ್ಲಿದೆ. ಇದು ಕೃಷ್ಣಾ ನದಿಯ ದಂಡೆಯಲ್ಲಿರುವಂಥ ಗುಹೆಗಳಾಗಿವೆ. ಇವು ಐತಿಹಾಸಿಕ ಆಂಧ್ರ ಪ್ರದೇಶ ಮಹೋತ್ಸವದಲ್ಲಿ ಇದನ್ನು ಪಾಯಿಂಟ್ ಔಟ್ ಮಾಡಿದ್ದಾರೆ, ಅಂದರೆ ತಿಳಿಸಿದ್ದಾರೆ. ಉಂಡುವಳ್ಳಿ ಗುಹೆಗಳಂತ, ಇದು ಪ್ರಾಚೀನ ಕಾಲದಲ್ಲಿರುವಂಥ ಗುಹೆಗಳು. ಇವತ್ತು ದಿನವನ್ನು 11 ಆಗಸ್ಟನ್ನು ಪರ್ವತ ದಿನ ಅಂತ ಹೇಳಲಾಗುತ್ತದೆ. ಜಪಾನ್ನಲ್ಲಿ ಹೆಚ್ಚು ಆಚರಿಸ್ತಾರೆ. ನಂತರ ದೆಹಲಿ ಲಕ್ಷ್ಮಿ ಯೋಜನೆ ನಮ್ಮದು ಹೇಗೆ ಗೃಹಲಕ್ಷ್ಮಿ ಅಥವಾ 2,000 ರೂಪಾಯಿ ಕೊಡ್ತಾರಲ್ಲ ಆ ಯೋಜನೆ ಇದೆಯೋ, ಅದೇ ರೀತಿ ದೆಹಲಿ ಲಕ್ಷ್ಮಿ ಯೋಜನೆ 2,500 ಇದೆ. ಈ ಯೋಜನೆ ದೆಹಲಿಯಲ್ಲಿ ಸುದ್ದಿಯಲ್ಲಿದೆ. ಯಾಕೆ ಸುದ್ದಿಯಲ್ಲಿದೆ ಅಂದರೆ, ಈ ಯೋಜನೆಯನ್ನು ಪಡಿಬೇಕಂದ್ರೆ ಗರ್ಭಕೋಶದಲ್ಲಿ ಆಗುವಂತಹ ಕ್ಯಾನ್ಸರನ್ನು ತಡೆಯಲು ಇಂಜೆಕ್ಷನನ್ನು ಕಡ್ಡಾಯ ತಗೊಂಡ್ರೆ ಮಾತ್ರ ದೆಹಲಿ ಲಕ್ಷ್ಮಿ ಯೋಜನೆಯಲ್ಲಿ ಹಣವನ್ನು ಪಡೆಯಬಹುದು. ಆದ್ದರಿಂದ ದೆಹಲಿ ಲಕ್ಷ್ಮಿ ಯೋಜನೆ ಸುದ್ದಿಯಲ್ಲಿದೆ. ನಂತರ ಡಾಲ್ಫಿನ್ ಚಂಡಮಾರುತ ಚೀನಾದ ಪಶ್ಚಿಮ ಭಾಗಕ್ಕೆ ರೆಜಿಯಾಂಗ್ ಪ್ರಾಂತ್ಯದಲ್ಲಿ ಅಪ್ಪಳಿಸಿದೆ. ಅದನ್ನು ಡಾಲ್ಫಿನ್ ಚಂಡಮಾರುತ ಅಂತ ಕರೆಯಲಾಗಿದೆ. ಡಾಲ್ಫಿನ್ ಎಂಬ ಒಂದು ಪ್ರಮುಖ ಹೆಸರು ಬಂದಿದೆ, ಅದಕ್ಕಾಗಿ ಈ ಚಂಡಮಾರುತ ಸುದ್ದಿಯಲ್ಲಿದೆ. ನಂತರ ಕೂಸಿನ ಮನೆ ಯೋಜನೆ ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಯಲ್ಲಿ ಸ್ಥಗಿತಗೊಳಿಸಲಾಗಿದೆ. ನೋಡಿ, ಕೂಸಿನ ಮನೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ, ಈಗ ಕೆಲಸಕ್ಕೆ ಹೋಗುವಂಥ ಜನರಲ್ಲಿ ಅಂಗನವಾಡಿ ಥರನೇ ಅದು ಕೂಸಿನ ಮನೆ ಅಂತ ಈ ಒಂದು ಯೋಜನೆ ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಯಲ್ಲಿತ್ತು. ಅದನ್ನು ಸ್ಟಾಪ್ ಮಾಡಲಾಗಿದೆ. ಯಾಕಂದರೆ ರಾಮ್ಜಿ ಯೋಜನೆ ಬಂದ ನಂತರ ಕೂಸಿನ ಮನೆ ಯೋಜನೆಗೆ ಅನುದಾನ ಕೊರತೆ, ಕೇಂದ್ರ ಸರ್ಕಾರದಿಂದ ಅನುದಾನ ಸಿಕ್ಕಿಲ್ಲ, ರಾಜ್ಯ ಸರ್ಕಾರವೇ ನಡೆಸಬೇಕು, ಆದ್ದರಿಂದ ಹೊರೆ ಆಗುತ್ತರಿಂದ ಅದನ್ನು ಸ್ಥಗಿತಗೊಳಿಸಲಾಗಿದೆ. ನಂತರ ಲೆಬನಾನ್ನಲ್ಲಿ ಮರಣದಂಡನೆಯನ್ನು ಔಪಚಾರಿಕವಾಗಿ ರದ್ದುಗೊಳಿಸಲಾಗಿದೆ. ಅಂದರೆ ಲೆಬನಾನ್ ದೇಶದಲ್ಲಿ ಇನ್ನು ಮುಂದೆ ಮರಣದಂಡನೆ ಇರುವುದಿಲ್ಲ. ನಂತರ ಸಿರಿಯಾದಲ್ಲಿ ಬಶರ್ ಅಲ್ ಅಸಾದ್ಗೆ ಮರಣದಂಡನೆಯನ್ನು ನೀಡಲಾಗಿದೆ. ಸಿರಿಯಾ ದೇಶದಲ್ಲಿ ಬಶರ್ ಅಲ್ ಅಸಾದಿಗೆ ಮರಣದಂಡನೆ ನೀಡಲಾಗಿದೆ. ನಂತರ ಹೊಸ ಜರಿಗಿಡ ಪ್ರಭೇದವನ್ನು ಪೆರಿಸ್ ಮಧುಸೂದಯಾನ್ ಪತ್ತೆಯಾಗಿದೆ. ಪೆರಿಸ್ನಲ್ಲಿ ಹೊಸ ಒಂದು ಜರಿಗಿಡವು ಪತ್ತೆಯಾಗಿದೆ. ಥೈಲ್ಯಾಂಡ್ನಲ್ಲಿ ಹೊಸ ಕೊಂಬಿನ ಡ್ರ್ಯಾಗನ್ ಹಲ್ಲಿ ಪತ್ತೆಯಾಗಿದೆ. ಅಂದರೆ ಹಲ್ಲಿಗೆ ಕೊಂಬಿದೆ ಅಂತ ನೆನ್ಪಿಟ್ಕೊಳ್ಳಿ, ಆ ರೀತಿಯಾದಂಥ ಒಂದು ಹಲ್ಲಿ ಪತ್ತೆಯಾಗಿದೆ.
ಅದು ಎಲ್ಲಿ ಅಂದರೆ ಥೈಲ್ಯಾಂಡ್ನಲ್ಲಿ. ಇಷ್ಟು ಈ ದಿನದ ಪ್ರಚಲಿತ ಸುದ್ದಿಯಾಗಿದೆ. ಧನ್ಯವಾದಗಳು.